ಮನಸ್ಸು ಮಾಡಿತು ಅಂದರೆ ಒಂದು ಸಮಯಕ್ಕೆ 50 ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳಿದ್ದೆ. 50 ಲೀಟ್ರು ಒಂದು ಸಮಯಕ್ಕೆ. ಏನು ಬೆಲೆ ಅಂತ ಕೇಳಿದ್ರು 5 ಲಕ್ಷ ಅಂತ ಹೇಳ್ದ. 5 ಲಕ್ಷ ಕೊಟ್ಟರೆ ಏನಾಯಿತು, 50 ಲೀಟ್ರ್ ಹಾಲು ಒಂದು ಸಮಯಕ್ಕಂದ್ರೆ ದಿವ್ಸಕ್ಕೆ ಒಂದು 100 ಲೀಟ್ರ್ ಹಾಲು ಕೊಡುತ್ತೆ ಅಂತ ತೊಗೊಂಡು ಹೋದ್ನಂತ ನಮ್ಮಂಥ ಒಬ್ಬ ರೈತ. ತೊಗೊಂಡು ಹೋದ ಕೂಡಲೇ ಮನೆಯಲ್ಲಿ ಏನೇ ಕಷ್ಟಪಟ್ಟು ಮಾಡಿದ್ರು ಅದು 5 ಲೀಟ್ರ್ ಮೇಲೆ ಹಾಲು ಕೊಡಲೇ ಇಲ್ಲ. ಅವನು ಹೇಳಿದ್ದು 50 ಲೀಟ್ರ್ ಒಂದು ಸಮಯಕ್ಕೆ. ಕೊನೆಗೆ 15 ದಿವಸ ಆದ ನಂತರ ಆ ಎಮ್ಮೆ ಯಾರು ಮಾರಾಟ ಮಾಡಿದ್ದ ಅವನ ಮನೆಗೆ ಹೋದ. ಏನಯ್ಯ, ಒಂದು ಸಮಯಕ್ಕೆ 50 ಲೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಿ, ಈಗ 5 ಲೀಟ್ರ್ ಕೊಡ್ತಾ ಇಲ್ಲ ಅಂದ. ನಾನು ಹೇಳುವಾಗ ಒಂದು ಮಾತು ಹೇಳಿದ್ದೆ, ನನ್ನ ಎಮ್ಮೆ ಮನಸ್ಸು ಮಾಡಿದರೆ 50 ಲೀಟ್ರ್ ಕೊಡುತ್ತೆ, ಇರ್ಲಿಕ್ಕೆ ಕೊಡೋದಿಲ್ಲ. ಇಲ್ಲಿ ಕುಳಿತಂಥ ಎಲ್ಲ ಎಮ್ಮೆಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡ್ಬೋದು, ಇಲ್ಲದೆ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾವು ರೈತರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ದು ಮಾಡ್ಬೋದು. ಒಂದೇ ವರ್ಷದಲ್ಲಿ ಒಂದೇ ತಿಂಗಳಿನಲ್ಲೇ ಬರ್ಬೋದು ರಸಾಯನದಿಂದ ಸಾವಯವಕ್ಕೆ. ಆದ್ರೆ ಮನಸ್ಸು ಮಾಡಬೇಕು, ಆದ್ರೆ ಮನಸ್ಸು ಯಾರೂ ಮಾಡ್ತಾ ಇಲ್ಲ. ಆದರೆ ಆಯಿತು, ಹೋದರೆ ಹೋಯ್ತು ಅಂತ ಇಲ್ಲ. ಆದಾಗ್ಯೂ ಸಹಿತ ನಿಮ್ಗೆ ಹೇಳ್ತೀನಿ, ಈ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಅದರಲ್ಲಿ ತೆಂಗಿನ ತೋಟದವರಿದ್ದಾರೆ, ಅಡಿಕೆ ತೋಟದವರಿದ್ದಾರೆ, ಮಸಾಲೆ ತೋಟದವರಿದ್ದಾರೆ, ಭತ್ತದವರಿದ್ದಾರೆ, ಬೇಳೆಕಾಳುಗಳನ್ನು ಬೆಳೆಯೋರಿದ್ದಾರೆ, ಎಲ್ಲ ಬಯಲು ನಾಡಿನ ಜನರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರು ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ. ಅಂಥವ್ರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಮ್ಮ ನಾಗಭೂಷಣ್ ಸರ್ ಅಂತ ತಿಳ್ಕೊಂಡು ಪ್ರಾಧ್ಯಾಪಕರು, ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು, ಅವರು ಈ ಕೃಷಿ ಆಶ್ರಮಗಳನ್ನ, ನಮ್ಮವರೇ ಆ ಕೃಷಿ ಆಶ್ರಮಗಳನ್ನೆಲ್ಲ ಸಂಚಾಲನೆ ಮಾಡೋ ಮನುಷ್ಯ ಇಲ್ಲಿ. ಹಾಂ, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಅವರು. ಗುರುಜಿ, ನನಗೊಂದು ನಿಮಿಷ ಅವಕಾಶ ಕೊಡೋದಾದ್ರೆ, ನಾನು ಕಾರ್ಯಾಗಾರ ಜನವರಿನಲ್ಲಿ ಮಾಡಿದಾಗ ಸಹ ಇದೇ ಪ್ರಶ್ನೆಯನ್ನ ಅಲ್ಲಿ ಬಂದಿದ್ದಂಥ ಎಲ್ಲರಿಗೂ ಕೇಳಿದೆ. ಈಗೇನಂದ್ರೆ ರಾಸಾಯನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ನಮ್ಮ ರೈತರು. ಓವರ್ ನೈಟ್ ಅಚಾನಕ್ಕಾಗಿ ನೀವು ಸಾವಯವ ಕೃಷಿಗೆ ಬನ್ನಿ ಅಂತ ಹೇಳಿದ್ರೆ ಅದು ಆಗುವಂಥ ಮಾತಲ್ಲ, ಅದು ರಿವರ್ಸ್ ಆಗಿಬಿಡುತ್ತೆ. ಅವರು ಅದನ್ನ ಬಿಟ್ಬಿಡುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಅದಕ್ಕಾಗಿ ನಾನು ಹೇಳಿದೆ, ನಿಮ್ಮ ಭೂಮಿಯ ಒಂದು ಸಣ್ಣ ಭಾಗವನ್ನು ತಗೊಂಡು ಪ್ರಯೋಗ ಮಾಡಿ, ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಎರಡನೇದು, ನಿಮ್ಮ ಸಾಹಸ ಇದ್ದರೆ, ಮಾಡುವ ಸಾಮರ್ಥ್ಯ ಇದ್ದರೆ ಎಷ್ಟಾದರೂ ಮಾಡ್ಬೋದು. ಅದರ ಒಂದು ಭಾಗವನ್ನು ತಗೊಂಡು ನೀವು ಪ್ರಯೋಗ ಮಾಡಿ. ಧೈರ್ಯ ಬಂತು ಅಂದರೆ ಬಂದೇ ಬರುತ್ತೆ ಧೈರ್ಯ. ಹೋಗ್ಲೋಗಾಡೋ ಅಂತಂದ್ರೆ ಏನೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಅದಕ್ಕೆ ಬೇಕಾದಂಥ ನೋಡಿ, ಭೂಮಿಗೆ NPK ಸಿಂಥೆಟಿಕ್ ಕೊಡಬೇಕು ಅಥವಾ ಜೈವಿಕ ಕೊಡಬೇಕು, ಇರೋ ಪ್ರಶ್ನೆ ಇಷ್ಟೇ. NPK ಬೇಕೇ ಬೇಕು ಭೂಮಿಗೆ. ಆ NPKಯನ್ನು ಈಗ ನಾನು ಮಾಡಿ